ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್. ಈ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಟ್ರಾಫಿಕ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೆಲೆಬ್ರೇಷನ್ ನಡೆಯೋ ಪ್ರಮುಖ ಏರಿಯಾಗಳಲ್ಲಿ ಗಾಡಿಯನ್ನು ಪಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಪ್ರಮುಖ ಮಾಲ್ಗಳ ಬಳಿಯೂ ಕೂಡ ನೀವು ವಾಹನವನ್ನು ಹಾಕೋದಕ್ಕೆ ನಿರ್ಬಂಧ. ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಟಫ್ ಟ್ರಾಫಿಕ್ ರೂಲ್ಸ್ ಅನ್ನು ತರ್ತಾ ಇದ್ದಾರೆ ಪೊಲೀಸರು. ಕಾರಣ ಜನಸಂದಣಿ ಒಂದು, ಅದಾದ ಮೇಲೆ ಕಿಲೋಮೀಟರ್ ಗಟ್ಟಲೆ ನಿಲ್ಲಬೇಕಾಗುತ್ತೆ. ಜೊತೆಗೆ ಭದ್ರತೆಯ ದೃಷ್ಟಿಯಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಆಗುತ್ತೆ. ಹಾಗಾಗಿಯೇ ಟ್ರಾಫಿಕ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ಹಾಗಾದರೆ ಎಲ್ಲೆಲ್ಲಿ ಪಾರ್ಕಿಂಗಿಗೆ ನಿರ್ಬಂಧ? MG ರಸ್ತೆ, ಇಲ್ಲಿ ಸೆಲೆಬ್ರೇಷನ್ಗೆ ದೊಡ್ಡ ಮಟ್ಟದ ಕ್ರೌಡ್ ಸೇರುತ್ತೆ. ಇಲ್ಲಿ ಬೈಕು ಮತ್ತು ಕಾರುಗಳಿಗೆ ನಿರ್ಬಂಧವನ್ನು ಹೇರಿರುವಂಥದ್ದು. ಇನ್ನು ಬ್ರಿಗೇಡ್ ರಸ್ತೆಯಲ್ಲೂ ಕೂಡ ನೀವು ಬೈಕು ಮತ್ತು ಕಾರನ್ನು ಪಾರ್ಕಿಂಗ್ ಮಾಡುವುದಕ್ಕೆ ಅವಕಾಶ ಇರೋದಿಲ್ಲ, ನಡೆದುಕೊಂಡೇ ಹೋಗಬೇಕು. ಇನ್ನು ಚರ್ಚ್ ಸ್ಟ್ರೀಟ್ ಒಳಗೂ ಕೂಡ ಪಾರ್ಕಿಂಗಿಗೆ ನಿರ್ಬಂಧವನ್ನು ಹೇರಿದ್ದಾರೆ ಪೊಲೀಸರು. ಅದರ ಜೊತೆಗೆ ಕೋರಮಂಗಲ, ಇವೆಲ್ಲವೂ ಕೂಡ ಪಾರ್ಟಿಯ ಹಾಟ್ಸ್ಪಾಟ್ ಇವು. ಇಲ್ಲೂ ಕೂಡ ಬೈಕು ಕಾರನ್ನು ಪಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಇಂದಿರಾನಗರ, ಇಲ್ಲೂ ಕೂಡ ಬೈಕು ಕಾರು ಪಾರ್ಕಿಂಗ್ ನಿರ್ಬಂಧ. ಜೊತೆಗೆ ಮಹದೇವಪುರ, ಮಾಲ್ ಆಫ್ ಏಷ್ಯಾ, ಒರಾಯನ್ ಮಾಲ್, ಈ ಎಲ್ಲ ಕಡೆಗಳಲ್ಲೂ ಕೂಡ ಬೈಕು ಮತ್ತು ಕಾರನ್ನು ಪಾರ್ಕ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ನೀವು ನಡೆದುಕೊಂಡೇ ಹೋಗಬೇಕು. ನೀವು ಗಾಡಿಯನ್ನು ಪಾರ್ಕ್ ಮಾಡೋಕ್ಕೆ ನಿಗದಿತ ಸ್ಥಳ ಅಂಥೇಳಿ ಈಗಾಗಲೇ ಗುರುತಿಸಿದ್ದಾರೆ. ಆ ಜಾಗದಲ್ಲಿಯೇ ಪಾರ್ಕ್ ಮಾಡಿ ನೀವು ಪಾರ್ಟಿಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಟ್ರಾಫಿಕ್ನ ಕಿರಿಕಿರಿ ಉಂಟಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಜನರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ನಡೆದು ಒಪೆರಾ ಜಂಕ್ಷನ್ವರೆಗೆ, ಆಮೇಲೆ ಕೆಲವು ಕಡೆ ನೋ ಪಾರ್ಕಿಂಗನ್ನು ಮಾಡಿದ್ದೀವಿ. ಅದು MG ರಸ್ತೆ, ರೆಸಿಡೆನ್ಸಿ ರೋಡು, ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ. ಅದೇ ರೀತಿ 100 ಫೀಟ್ ರೋಡ್ ಇಂದಿರಾನಗರ, ಅಲ್ಲಿ ಕೂಡ ನಾವು 12th ಮೇನು ಮತ್ತು 100 ಫೀಟ್ ರೋಡಲ್ಲಿ ನಾವು ಕೆಲವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸನ್ನು ಮಾಡಿದ್ದೀವಿ. ಮಹದೇವಪುರ ಫಿನಿಕ್ಸ್ ಸಿಟಿ ಮಾಲ್ ಏನಿದೆ ಅಲ್ಲಿ ನಾವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸ್ ಮಾಡಿದ್ದೀವಿ. ಕೋರಮಂಗಲದಲ್ಲಿ ನಮ್ಮ ಯುಕೋ ಬ್ಯಾಂಕ್ ಜಂಕ್ಷನ್ ಏನು ನೆಕ್ಸಸ್ ಮಾಲ್ ಇದೆ, ಅಲ್ಲಿಂದ ಹಿಡಿದು ಕೋರಮಂಗಲ ಮೇನ್ ರೋಡಲ್ಲಿ ಸಂಚಾರ ನಿರ್ಬಂಧ ಇರುತ್ತೆ. ಅದೇ ರೀತಿ ನ್ಯಾಷನಲ್ ಗೇಮ್ಸ್ ವಿಲೇಜಿಂದ ವೈಡಿ ಮಠ ರಸ್ತೆ, ಅಲ್ಲಿ ಕೂಡ ಸಂಚಾರ ನಿರ್ಬಂಧ ಇರುತ್ತೆ. ಮತ್ತು ಕೋರಮಂಗಲ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಂಚಾರ ಪಾರ್ಕಿಂಗ್ ನಿಲ್ದಾಣ ನಿರ್ಬಂಧ ಇರುತ್ತೆ. ಆಮೇಲೆ ಮಾಲ್ ಆಫ್ ಏಷ್ಯಾ ಮತ್ತು ಒರಾಯನ್ ಮಾಲ್ ಇತ್ಯಾದಿ ಕಡೆ ಕೂಡ ಹಲವಾರು ಡೈವರ್ಷನ್ಸನ್ನು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಏನು 24ನೇ ತಾರೀಕು 25ನೇ ತಾರೀಕು ನಾವು ನೋಡಿದ್ವಿ, ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಭಾಳ ಹೆಚ್ಚಾಗಿರುತ್ತೆ. ಮತ್ತು ಅಲ್ಲಿ ಪಾರ್ಕಿಂಗ್ ಅವಕಾಶವೂ ಇಲ್ಲ. ಸೊ ಹಾಗಾಗಿ ಈ ನಿರ್ಬಂಧಗಳನ್ನು ಮಾಡಿದ್ದೀವಿ. ವಿಶೇಷವಾಗಿ ಎಲ್ಲ ಫ್ಲೈಓವರ್ಗಳು ಕೂಡ ಬಂದಾಗಿರುತ್ತೆ, ಯಾವುದೇ ಕೂಡ ಟ್ರಾಫಿಕ್ ಮೂವ್ಮೆಂಟ್ ಆಗೋದಿಲ್ಲ. ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋಂಥ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಹೊರತುಪಡಿಸಿ ಅದರಲ್ಲೂ ಕೂಡ 2 ವೀಲರ್ ನಾವು ನಿರ್ಬಂಧ ಮಾಡಿರ್ತೀವಿ ರಾತ್ರಿ 10 ಗಂಟೆಯಿಂದ